ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ನಾವು ಇವತ್ತು ಚಿಕ್ಕಿ ಮಾಡೋದು ಹೇಗೆ ನೋಡ್ಕೊಂಬರೋಣ. ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನ ಸಿಪ್ಪೆನ ಸಪ್ರೇಟ್ ಮಾಡಿಬಿಟ್ಟು ಶೇಂಗಾದ ಬೇಳೆನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ತೆಗೆದ್ರೆ ಬೇಳೆ ಮತ್ತು ಸಿಪ್ಪೆ ಎರಡು ಸಪ್ರೇಟ್ ಆಗುತ್ತೆ. ಈಗ ಚಿಕ್ಕಿ ಮಾಡಲು ಬೇಕಾದ ಪದಾರ್ಥಗಳು: ಒಂದು ತಟ್ಟೆನ ತೊಗೊಂಡಿದ್ದೀನಿ, ಹಾಫ್ ಕಪ್ ತುಪ್ಪ ತೊಗೊಂಡಿದ್ದೀನಿ, ಹಾಫ್ ಕಪ್ ನೀರು ಹಾಗೂ ಬೆಲ್ಲ ಮತ್ತು ಬಿಡಿಸ್ಕೊಂಡಿರೋ ಶೇಂಗಾ ತೊಗೊಂಡಿದ್ದೀನಿ. ನೋಡಿ, ನಾನು ಇವಾಗ ಈ ಶೇಂಗಾನ ಮಿಕ್ಸಿ ಮಾಡ್ಕೊಳ್ತೀನಿ. ಯಾಕೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಅಂದರೆ, ನಾನು ಇಲ್ಲಿ ಮಗುಗೆ ಮಾಡ್ತಾ ಇದ್ದೀನಿ. ನೀವು ಮಿಕ್ಸಿ ಮಾಡ್ದೇನೂ ಸಹ ಮಾಡ್ಬೋದು, ಇಲ್ಲ ಹಾಫ್ ಮಿಕ್ಸಿ ಮಾಡಿ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬಾಣಲಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಪರ್ಫೆಕ್ಟ್ ಪಾಕನ ಹೇಗೆ ನೋಡೋದು ನೋಡೋಣ ಬನ್ನಿ. ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಬೆಲ್ಲನ ಅದರಲ್ಲಿ ಹಾಕಬೇಕು. ಬೆಲ್ಲ ಹಾಕಿದಾಗ ಅದು ಕರಗಬಾರ್ದು, ನೀಟಲ್ಲಿ ಉಂಡೆ ಕಟ್ಟೋದಕ್ಕೆ ಬರಬೇಕು. ನೋಡಿ, ನಾನಿಲ್ಲಿ ಹೇಗೆ ಉಂಡೆ ಕಟ್ತೀನಿ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ. ಈ ಥರ ಏನಾದರೂ ನಿಮಗೆ ಉಂಡೆ ಕಟ್ಟೋದಕ್ಕೆ ಬಂತು ಅಂದರೆ ಇದು ಪರ್ಫೆಕ್ಟ್ ಪಾಕ ಅಂತ. ನಾನೀಗ ಮಿಕ್ಸಿ ಮಾಡಿರುವಂಥ ಶೇಂಗಾ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆಯೂ ಬೆಲ್ಲದ ಪಾಕ ಸೇರ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಸೇರ್ಕೊಳ್ತಾ ಇದೆ ಅಂತ. ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಶೇಪ್ ಮಾಡಬೇಕು. ಚೆನ್ನಾಗಿ ಶೇಪ್ ಮಾಡ್ಕೊಳ್ಬೇಕು. ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಶೇಪ್ ಮಾಡಿಬಿಟ್ಟು ಶೇಪಲ್ಲಿ ಕಟ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಸ್ವಲ್ಪ ಆರಿದ ಮೇಲೆ ನಾನೀಗ ಇನ್ನೊಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡಿ, ಇನ್ನೊಂದು ಪ್ಲೇಟ್ ಮೇಲೆ ಈ ಪ್ಲೇಟನ್ನು ಉಲ್ಟಾ ಹಾಕಬೇಕು. ನೋಡಿ, ಎಷ್ಟು ಚೆನ್ನಾಗಿ ಇನ್ನೊಂದು ಪ್ಲೇಟ್ ಮೇಲ್ಗಡೆ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂಟ್ಕೊಂಡಿದೆ. ಪ್ಲೇಟ್ ತಟ್ಟೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಮಕ್ಕಳು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನಾವು ದೊಡ್ಡವರಿಗೆ ಮಾಡ್ಕೊಳ್ಳುವಾಗ ಬೇಕಾದ್ರೆ ನೀವು ಶೇಂಗಾ ಬೇಳೆಗಳನ್ನೇ ಯೂಸ್ ಮಾಡ್ಕೊಳ್ಬೋದು ಡೈರೆಕ್ಟಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಪೀಸ್ ಆಗ್ತಾ ಇದೆ. ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಡೈಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಚೆನ್ನಾಗಿರುತ್ತೆ, ದೊಡ್ಡವರು ಕೂಡ ತಿನ್ಬೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಇದು. ಬನ್ನಿ ಇವಾಗ ನನ್ನ ಮಗನಿಗೆ ಟೇಸ್ಟ್ ಮಾಡೋದಕ್ಕೆ ಹೇಳೋಣ, ಅವನೇನು ಹೇಳ್ತಾನೆ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಇದು. ವಿಶ್ರುತ್, ಹೇಗಿದೆ ಇದು ಚಿಕ್ಕಿ? ಹೇಗಿದೆ ಇಷ್ಟ ಆಯ್ತಾ? ವೆರಿ ಗುಡ್. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.